ಸರ್ವರಿಗೂ ಈ ನಿಮ್ಮ ಮೇಘದೂತನ ನಮಸ್ತೆ. ಸನಾತನ ಧರ್ಮದ ಪರಮದೇವ ಶಾಂತ ರೂಪದಲ್ಲಿ ಯೋಗಿಯಾಗಿ, ರೌದ್ರ ರೂಪದಲ್ಲಿ ಮಹಾಕಾಲನಾಗಿ, ಆದಿ ಹಾಗೂ ಅಂತ್ಯವಿಲ್ಲದ ಮಹಾಶಿವನ ಜನ್ಮವು ಹೇಗಾಯಿತೆಂದು ತಿಳಿಯೋಣ ಸ್ನೇಹಿತರೆ. ಶಿವಪುರಾಣದ ಪ್ರಕಾರ ಶಿವನ ಜನ್ಮವು ಸ್ವಯಂ ಆಗಿದೆ. ಅಂದರೆ ಶಿವನ ಜನ್ಮಕ್ಕೆ ಶಿವನೇ ಕಾರಣ. ಅದರಿಂದಾಗಿಯೇ ಅವನಿಗೆ ಸ್ವಯಂಭೂ ಎಂದು ಕರೆಯಲಾಗಿದೆ. ಒಮ್ಮೆ ವಿಷ್ಣು ಮತ್ತು ಬ್ರಹ್ಮನು ತಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೆಂದು ವಾದದಲ್ಲಿರುವಾಗ ಜ್ವಾಲಾ ರೀತಿಯಲ್ಲಿ ಪ್ರಜ್ವಲಿಸುವ ಲಿಂಗವು ಉತ್ಪತ್ತಿಯಾಗುತ್ತದೆ. ಹಾಗೆ ಆ ಉತ್ಪತ್ತಿಯಾದ ಲಿಂಗದ ಆದಿ ಮತ್ತು ಅಂತ್ಯವನ್ನು ಹುಡುಕುವಲ್ಲಿ ವಿಫಲರಾಗುತ್ತಾರೆ ಬ್ರಹ್ಮ ಮತ್ತು ವಿಷ್ಣು. ಹಾಗೆ ಲಿಂಗದ ರೂಪದಲ್ಲಿದ್ದ ಶಿವನಿಗೆ ಆದಿ ಮತ್ತು ಅಂತ್ಯವಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನು ವಿಷ್ಣು ಪುರಾಣದ ಪ್ರಕಾರ ಶಿವನ ಜನ್ಮದ ರಹಸ್ಯವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ. ವಂದನೆಗಳು.